ಬಿಟ್ಕಾಯಿನ್ ಕರ್ಮಕಾಂಡದ ಸ್ಫೋಟಕ ಸುದ್ದಿ ಇದು. ಸಾವಿರಾರು ಕೋಟಿ ಅಕ್ರಮ ನಡೆಸಿ ಆಕ್ಟ್ ಮಾಡಿರುವಂತಹ ಮಾಹಿತಿ. ಸಿಐಡಿ ಎಸ್ಐಟಿ ತನಿಖೆಯಲ್ಲಿ ಬೆಳಕಿಗೆ ಬಂದ ಸ್ಫೋಟಕವಾದಂತಹ ಮಾಹಿತಿ. ಎಸ್ಐಟಿ ಬಂಧಿಸಿ ವಿಚಾರಣೆಯನ್ನ ಕೂಡ ನಡೆಸ್ತಾ ಇರುವಂತಹ ವ್ಯಕ್ತಿಗಳೇ ಸ್ಫೋಟಕ ಮಾಹಿತಿಯನ್ನ ಕೊಟ್ರ ಹಾಗಿದೆ. ಹ್ಯಾಕರ್ ಶೇಖಿ ಅವರಿಗೆ ಇನ್ನು ಲ್ಯಾಪ್ಟಾಪ್ ಕೊಡಿಸಿದಂತಹ ಇನ್ಸ್ಪೆಕ್ಟರ್ ಅನ್ನುವಂತಹ ಪ್ರಶ್ನೆ. 60,000 ಮೌಲ್ಯದ ಲ್ಯಾಪ್ಟಾಪ್ ಅನ್ನ ಖರೀದಿಸಿದಂತಹ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಅವರು ಇವರೇ ಕೊಡಿಸಿದ್ದ ಹಾಗಿದ್ರೆ ಅನ್ನುವಂತಹ ಪ್ರಶ್ನೆ. ಇನ್ನು ಅಕ್ರಮವಾಗಿ ಖರೀದಿಸಿ ಶೇಖಿಯಿಂದ ಹಲವು ವೆಬ್ಸೈಟ್ ಸರ್ವರ್ಗಳು ಕೂಡ ಹ್ಯಾಕ್ ಆಗಿರುವಂತದ್ದು. ಪ್ರತಿಷ್ಠಿತ ಇ ಕಾಮರ್ಸ್ ಅಮೆಜಾನ್ ಸರ್ವರ್ ಹ್ಯಾಕ್ ಮಾಡಿ ನಂತರವಾಗಿ ಸಾಕ್ಷಿ ನಾಶವನ್ನ ಮಾಡಲಾಯ್ತ. ಯಾವ ಖಾತೆಗೆ ಬಿಟ್ಕಾಯಿನ್ ವರ್ಗಾವಣೆ ಆಗಿರುವಂತದ್ದು, ಬದಲಾವಣೆ ಆಗಿರುವಂತದ್ದಾದ್ರೂ ಎಲ್ಲಿ ಹಣ ಡ್ರಾ ಆಗಿದೆ ಎಂಬುದರ ಬಗ್ಗೆ ವಿಚಾರಣೆಯನ್ನ ನಡೆಸಿ ಸಾಕ್ಷಿ ಸಂಗ್ರಹವನ್ನ ಮಾಡಲಾಗಿರುವಂತದ್ದು. 3 ಇನ್ಸ್ಪೆಕ್ಟರ್ಗಳಿಗೂ 41 ಸಿಆರ್ಪಿಸಿ ಅಡಿಯಲ್ಲಿ ಸಿಐಡಿ ನೋಟಿಸ್ ಅನ್ನ ಕೂಡ ನೀಡಿದೆ. ಸಾವಿರಾರು ಕೋಟಿ ಅಕ್ರಮವನ್ನ ನಡೆಸಿ ಹ್ಯಾಕ್ ಮಾಡಿರುವಂತಹ ಮಾಹಿತಿ. ಸಿಐಡಿ ಎಸ್ಐಟಿ ತನಿಖೆಯಲ್ಲಿ ಬೆಳಕಿಗೆ ಬಂದಿರುವಂತದ್ದು ಸ್ಫೋಟಕವಾದಂತಹ ಮಾಹಿತಿ. ಈಗಾಗಲೇ 2 ಇನ್ಸ್ಪೆಕ್ಟರ್ಗಳನ್ನ ಕೂಡ ಬಂಧಿಸಲಾಗಿರುವಂತದ್ದು. ಮೊನ್ನೆಯಷ್ಟೇ ಪ್ರಶಾಂತ್ ಬಾಬು ಅವರ ಜೊತೆಗೆ ಈ ವಿಚಾರದಲ್ಲಿ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಂತಹ ಸಂತೋಷ್ ಅವರನ್ನ ಕೂಡ ಬಂಧನ ಮಾಡಲಾಗಿತ್ತು. ಎಸ್ಐಟಿ ಬಂಧಿಸಿ ವಿಚಾರಣೆ ಮಾಡ್ತಾ ಇರುವಂತಹ ವ್ಯಕ್ತಿಗಳೇ ಸ್ಫೋಟಕವಾದಂತಹ ಮಾಹಿತಿಯನ್ನ ಕೊಟ್ರ. ಹ್ಯಾಕರ್ ಶೇಖಿಗೆ ಲ್ಯಾಪ್ಟಾಪ್ ಕೊಡಿಸಿದಂತಹ ಇನ್ಸ್ಪೆಕ್ಟರ್ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. 60,000 ಮೌಲ್ಯದ ಲ್ಯಾಪ್ಟಾಪ್ ಅನ್ನ ಖರೀದಿ ಮಾಡಿಕೊಟ್ಟಿದ್ರ ಇನ್ಸ್ಪೆಕ್ಟರ್ ಪ್ರಶಾಂತ್ ಬಾಬು ಅವರು. ಇನ್ನು ಅಕ್ರಮವಾಗಿ ಖರೀದಿಸಿ ಅವರು ಶೇಖಿಯಿಂದ ಹಲವು ವೆಬ್ಸೈಟ್ ಜೊತೆಗೆ ಸರ್ವರ್ಗಳನ್ನ ಹ್ಯಾಕ್ ಮಾಡಿಸಿದ್ರ ಇವರು ಇನ್ಸ್ಪೆಕ್ಟರ್. ಪ್ರತಿಷ್ಠಿತ ಇ ಕಾಮರ್ಸ್ ಅಮೆಜಾನ್ ಸರ್ವರ್ ಹ್ಯಾಕ್ ಮಾಡಿ ನಂತರವಾಗಿ ಸಾಕ್ಷಿ ನಾಶವನ್ನ ಮಾಡಲಾಗಿತ್ತ. ಹಾಗಿದ್ರೆ ಹ್ಯಾಕ್ ಆದ್ಮೇಲೆ ಸಾಕ್ಷಿಯನ್ನ ಕೂಡ ಸಂಪೂರ್ಣವಾಗಿ ನಾಶ ಮಾಡಿದ್ರ. ಹಾಗಿದ್ರೆ ಇದರಲ್ಲಿ ಇವರು ಕೂಡ ಪಾಲ್ಗೊಂಡಿದ್ರ. ವಿಚಾರಣೆ ಎಲ್ಲವೂ ಕೂಡ ಈಗಾಗಲೇ ಆಗ್ತಾ ಇರುವಂತದ್ದು. ಯಾವ ಖಾತೆಗೆ ಬಿಟ್ಕಾಯಿನ್ ವರ್ಗಾವಣೆ ಆಗಿದೆ, ಬದಲಾವಣೆ ಆಗಿರುವಂತದ್ದಾದ್ರೂ ಎಲ್ಲಿ ಹಣ ಡ್ರಾ ಆಗಿದೆ ಎಂಬುದರ ಬಗ್ಗೆ ವಿಚಾರಣೆಯನ್ನ ಕೂಡ ನಡೆಸಿ ಸಾಕ್ಷಿ ಸಂಗ್ರಹವನ್ನ ಕೂಡ ಮಾಡಲಾಗ್ತಾ ಇದೆ. ಈಗಾಗಲೇ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇರುವಂತದ್ದು. 3 ಇನ್ಸ್ಪೆಕ್ಟರ್ಗಳಿಗೂ 41 ಸಿಆರ್ಪಿಸಿ ಅಡಿಯಲ್ಲಿ ಸಿಐಡಿ ನೋಟಿಸ್ ಅನ್ನ ನೀಡಲಾಗಿದೆ.